ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆಯಲ್ಲಿ ಒಬ್ಬ ಟೆರರನ್ನು ಅರೆಸ್ಟ್ ಮಾಡಿದ್ರು. ಅವನು ಎಂತಹ ದುರುಳ, ಅವನ ಪರವಾಗಿ ಅವ್ರ ಅಣ್ಣ ಬಂದು ನಿಂತ್ಕೊಂಡಿದ್ದ. ಏನೂ ಇಲ್ಲ, ಇದ್ಯಾರೋ ಸಿಗಾಕ್ಸುವಂಥ ಕೆಲಸ ಮಾಡಿದಾನೆ ಅಂತ ಹೇಳಿ ಇವನು ನೋಡಿ ಇವನನ್ನು ಅರೆಸ್ಟ್ ಮಾಡಿಕೊಂಡು ಅವನನ್ನು ಕರ್ಕೊಂಡು ಹೋಗಿದ್ದಾರೆ ಕೋರ್ಟ್ಗೆ ಹಾಜರುಪಡಿಸ್ಕೊಂಡು. ದಿಮಾಗ್ ಯಾವ ರೀತಿ ತೋರಿಸ್ತಾನೆ ಅಂತ ನೋಡ್ಕೊಳ್ಳಿ. ಕ್ಯಾಮ್ರಾಗಳಿಗೆ ಬೆರಳು ತೋರಿಸಿ ವಾರ್ನಿಂಗ್ ಅನ್ನು ನೀಡುತ್ತಾನೆ ಅವನು ಸುಹೇಲ್ ಅನ್ನೋದು. ಮೆಡಿಕಲ್ ಟೆಸ್ಟ್ ಅನ್ನು ಮುಗಿಸಿ ಪೊಲೀಸ್ ಜೀಪ್ನಲ್ಲಿದ್ದಾಗ ಈ ದರ್ಪವನ್ನು ತೋರಿಸ್ತಾನೆ. NIA ವಿಚಾರಣೆ ನಡೆಸಿದ್ರೂ ಕಡಿಮೆ ಆಗಿಲ್ಲ ಇವನ ಸೊಕ್ಕು. ಹರಿಹರದ JMFC ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ಇಂಥವ್ರನ್ನೆಲ್ಲ ಏನು ಮಾಡ್ಬೇಕು ಹೇಳಿ? 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕಸ್ಟಡಿಗೆ ಕೊಡಬೇಕಾಗಿತ್ತು. ನೋಡಿ ಇಲ್ಲಿ ವಾರ್ನ್ ಬೇರೆ ಮಾಡ್ತಾನೆ ಇವನು. ಕೈ ಮುರಿಬೇಕಾಗಿತ್ತು ಅಲ್ಲಿ ಪಕ್ಕದಲ್ಲಿರುವಂಥವ್ರು. ಶಶಿ ನನ್ನ ಸಹೋದ್ಯೋಗಿ ಪುನೀತ್ ಆಪ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುನೀತ್, ಇನ್ನೂ ಇವನ ದುರಹಂಕಾರ, ಸೊಕ್ಕು, ಧಿಮಾಕು ಅಡಗಿಲ್ಲ ಅಂತ ಕಾಣಿಸುತ್ತೆ. ಇವ್ರ ಅಣ್ಣ ಬಂದ್ಬಿಟ್ಟು ಯಾರೋ ಸಿಗಾಕ್ಸೋ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ತಮ್ಮ ಹಂಗಲ್ಲ ಅಂತ ಹೇಳಿ ಬಿಲ್ಡಪ್ಪು. ಏನ್ರಿ ಇವ್ರದ್ದೆಲ್ಲ ನಾಟಕಗಳು ಇಂಥವ್ರೆಲ್ಲ? ಅವನನ್ನು ಒಳಗಡೆಗೆ ಹಾಕಬೇಕಾಗಿತ್ತು ಅವ್ರ ಅಣ್ಣನ, ಗೊತ್ತಾಗಿರೋದು ಅವಾಗ. ಖಂಡಿತವಾಗ್ಲೂ ಅರುಣೇನು ಹರಿಹರದಲ್ಲಿ ಶಂಕಿತ ಉಗ್ರ ಸುಹೇಲ್ನ ಬಂಧನ ಆಗುತ್ತೆ. 10 ದಿನಗಳ ಕಾಲ ಪೊಲೀಸರು ಕೂಡ, ಹರಿಹರ ಗ್ರಾಮಾಂತರ ಪೊಲೀಸರು ಕೂಡ ಅದನ್ನು ಪೊಲೀಸ್ ಕಸ್ಟಡಿ ಕೂಡ ಪಡಿತಾರೆ. ಆದರೆ ಇವತ್ತು ವಿಚಾರಣೆ ಪೂರ್ಣಗೊಂಡಿರುವಂಥ ನೆಲೆಯಲ್ಲಿ ಇವತ್ತು ಮೆಡಿಕಲ್ ಟೆಸ್ಟ್ ಮಾಡಿಸಿ ಜೇಸಿಗೆ ಕಳಿಸುವಂಥ ಕೆಲಸ ಕೂಡ ಮಾಡಬೇಕಂತ ಸಂದರ್ಭದಲ್ಲಿ ಆತನ ಸೊಕ್ಕು ಮತ್ತೆ ದಿಮಾಕು ಕೂಡ ಕಡಿಮೆ ಆಗಿಲ್ಲ. ಯಾಕಂದ್ರೆ ರಾಷ್ಟ್ರೀಯ ತನಿಖಾ ದಳ ಆಗಿರ್ಬೋದು ಮತ್ತೆ ರಾಜ್ಯ ತನಿಖಾ ಸಂಸ್ಥೆಗಳು ಕೂಡ ಸಾಕಷ್ಟು ಒಂದು ವಿಚಾರಣೆ ಕೂಡ ನಡೆಸಿದ್ರು. ಆತನ ಸೊಕ್ಕನ್ನು ಮುರಿಯುವಂಥ ಕೆಲಸ ಕೂಡ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂಥ ಸೊಕ್ಕು ಕೂಡ ಆತನ ಕಡಿಮೆ ಆಗಿಲ್ಲ. ಯಾಕಂತ ಹೇಳಿದ್ರೆ ಮಾಧ್ಯಮಗಳಿಗೆ ಬೆರಳನ್ನು ತೋರಿಸುವಂತಹ ಕೆಲಸ ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಹರಿಹರದ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ವರ್ತನೆ ಕೂಡ ಆತ ತೋರಿರುವಂಥದ್ದು. ಈಗಾಗಲೇ ಹರಿಹರದ JMFC ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಂತಹ ಪೊಲೀಸರು ಕೂಡ ಆತನನ್ನು 14 ದಿನಗಳ ಕಾಲ ಜೇಸಿಗೆ ಕಳಿಸುವಂಥ ಕೆಲಸ ಕೂಡ ಮಾಡಿರುವಂಥದ್ದು. ಅವರು ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ಬೇಕನ್ನೋ ನಿಟ್ಟಿನಲ್ಲಿ ಕೋರ್ಟ್ ಮುಂದೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡ್ರು. ಆದರೆ ಮತ್ತೆ ಜುಲೈ 13ಕ್ಕೆ ಈತನನ್ನು ಹಾಜರುಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲೇ ದಾವಣಗೆರೆಯ ಜಿಲ್ಲಾ ಕಾರಾಗೃಹಕ್ಕೆ ಆತನನ್ನು ಬಿಟ್ಟಿರುವಂಥದ್ದು. 13ನೇ ತಾರೀಕು ನಂತರದಲ್ಲಿ ಆತನನ್ನು ಪರಪ್ಪನ ಅಗ್ರಹಾರಕ್ಕೆ ಕಳಿಸುವಂಥ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು. ಅರುಣ್. ಓಕೆ ಪುನೀತ್, ಮೇಲೆ ಮಾಹಿತಿಗೆ ಧನ್ಯವಾದಗಳು. ಸೊ ಯಾವ ರೀತಿಯಾದಂತಹ ಟ್ರೈನಿಂಗ್ ಆಗಿರುತ್ತೆ ಅಂತ ನೋಡ್ಕೊಳ್ಳಿ. ಎಲ್ಲದಕ್ಕೂ ನಾವು ರೆಡಿ, ಏನು ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಸೊಕ್ಕನ್ನು ಅಡಗಿಸ್ಬೇಕಾಗಿರೋದು ಪೊಲೀಸರಲ್ಲಿ.